ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಟ ಮಡೆನೂರು ಮನು ಕೇಸ್ಗೆ ಕ್ಷಣಕ್ಕೂ ಕೂಡ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ. ಮನು ನನಗೆ ಸಾಕಷ್ಟು ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ, ಸಾಕಷ್ಟು ಕುಡಿಸಿ ನನ್ನನ್ನು ಪ್ರಜ್ಞೆ ತಪ್ಪಿಸಿ ಆನಂತರ ವಿಡಿಯೋ ಮಾಡಿದ್ದಾನೆ. ನನ್ನ ಖಾಸಗಿ ವಿಡಿಯೋ ಮಾಡಿ ಅದನ್ನಿಟ್ಟುಕೊಂಡು ನನ್ನ ಮೇಲೆ ಅತ್ಯಾಚಾರವೆಸಗಿದ್ದಾನೆ ಅಂತ ಅತ್ಯಾಚಾರ ಸಂತ್ರಸ್ತೆ ಹೇಳಿಕೊಂಡಿದ್ದಾರೆ. ಆ ಸಂತ್ರಸ್ತೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಬಳಿ ಮಾತನಾಡಿದ್ದಾರೆ. ನನಗೆ ಕುಡಿಸಿ ಮತ್ತು ಬರೆಸಿ ನನ್ನನ್ನು ಪ್ರಜ್ಞೆ ಇಲ್ಲದಂತೆ ಮಾಡಿದ ನಂತರದಲ್ಲಿ ನನ್ನ ದೇಹದ ಖಾಸಗಿ ವಿಡಿಯೋ ಮಾಡಿದ್ದಾನೆ, ಅದನ್ನಿಟ್ಟುಕೊಂಡು ಬೆದರಿಸಿದ್ದಾನೆ. ವೈರಲ್ ಆಗಿದ್ದನ್ನು ಬಲವಂತವಾಗಿ ಮನುನೇ ಮಾಡಿಸಿದ್ದಾನೆ. ಸಿನಿಮಾ ವಿಚಾರಕ್ಕೂ ನನ್ನ ದೂರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಮನು ಕೊಟ್ಟಿರುವ ಹಿಂಸೆಯಿಂದ ನಾನು ದೂರು ಕೊಟ್ಟಿದ್ದೇನೆ. ಅಪ್ಪಣ್ಣ ವಿಚಾರದಲ್ಲಿ ಮನು ಒತ್ತಾಯ ಇತ್ತು, ಹೀಗಾಗಿ ನಾನು ವಿಡಿಯೋ ರೆಕಾರ್ಡ್ ಮಾಡಿದೆ ಅಂತ ತನ್ನ ಹೇಳಿಕೆಯನ್ನು ಬದಲಿಸಿದ್ದಾರೆ ಆ ಸಂತ್ರಸ್ತ ಮಹಿಳೆ. ಇದು ಮೋಸ್ಕರ ಅಂದರೆ ಇದು ಅವನದೇ ನಂಬರು, ಮನದು ನಂಬರು. ಇದು 5ನೇ ತಾರೀಕು ಫೆಬ್ರವರಿ 2024ರಲ್ಲಿ ನನಗೆ ಬ್ಲ್ಯಾಕ್ ಮೇಲ್ ಮಾಡಿ, ಅಂದರೆ ನೀನು ನನ್ನ ಜೊತೆ ಇರಬೇಕು ಅಂತ ಅಂದರೆ ನೀನು ವಿಡಿಯೋ ಮಾಡಿಕೊಡ್ಲೇಬೇಕು ಅಂತ ಹಠ ಮಾಡಿ ನನಗೆ ಜೀವ ಬೆದರಿಕೆ ಹಾಕಿ, ಆಮೇಲೆ ನೀನು ನನಗೆ ಬೇಕು ಅಂತ ಅಂದರೆ ನನಗೆ ವಿಡಿಯೋ ಮಾಡಿಕೊಡು. ಅವ್ನಿಗೆ ಅಪ್ಪಣ್ಣನ ಕಂಡ್ರೆ ಅವ್ನು ಶೋಗೆ ಹೋಗೋದು ಇಷ್ಟ ಆಗ್ತಿರ್ಲಿಲ್ಲ. ಸೊ ಇವಳು ಶೋಗೆಲ್ಲ ಹೋಗ್ತಾಳೆ, ಅವ್ನ ಜೊತೆ ಹೋಗೋದೇ ಅವ್ನಿಗೆ ಇಷ್ಟ ಆಗ್ತಿರ್ಲಿಲ್ಲ. ಆ ಒಂದು ಹೊಟ್ಟೆ ಕಿಚ್ಚಿಗೆ ಅಪ್ಪಣ್ಣನ ಮೇಲೆ ಈ ಥರ ವಿಡಿಯೋ ಮಾಡಿಸ್ತಾನೆ. ಅಪ್ಪಣ್ಣನಿಂದ ಏನು ರಿಪ್ಲೈ ಬಂದಿದೆ ಅದನ್ನು ನೋಡಿ ನೀವು. ಈ ಥರ ವಿಡಿಯೋ ಮಾಡಿ ಅಪ್ಪಣ್ಣನ ಕಳಿಸ್ತಾನೆ. ಬಟ್ ಅವನಾಗೋದಕ್ಕೆ ಪಾಪ ಏನು ರೈಸ್ ಮಾಡಲಿಲ್ಲ. ಈ ಶೋ ಕರೆದಿದ್ದೆ ತಪ್ಪಾಗೋಯ್ತಾ, ಹಂಗೆ ಹಿಂಗೆ ಅಂತೆಲ್ಲ ಕೇಳ್ದ. ಅದಾದ ಒಂದು 2-3 ದಿನಕ್ಕೆ ಅವ್ನ ಪಾಪ ನನ್ನ ಅಪ್ಪಣ್ಣ ಬ್ಲಾಕ್ ಮಾಡ್ದೆ. ನಾನೇ ಬೇರೆ ನಂಬರಿಂದ ಕಾಲ್ ಮಾಡಿ RR ನಗರಕ್ಕೆ ಹೋಗಿ ನಾನೇ ಅಪ್ಪಣ್ಣಗೆ ಕ್ಷಮೆ ಕೇಳಿದೆ. ನೋಡು, ಈ ಥರ ಮನು ಬ್ಲ್ಯಾಕ್ ಮೇಲ್ ಮಾಡಿ ನನಗೆ ವಿಡಿಯೋ ಮಾಡಿ ನಿನಗೆ ಕಳಿಸಿಸ್ತಾ, ದಯವಿಟ್ಟು ಕ್ಷಮಿಸ್ಬಿಡು ಅಂತ ಅಂದ್ಬಿಟ್ಟು ಅಪ್ಪಣ್ಣನ ಹತ್ರ ನಾನೇ ಹೋಗಿ ಸಾರಿ ಕೇಳಿದ್ದೀನಿ. ಇದು ಹೊಟ್ಟೆಗೆ ಅಂದರೆ ಮನು ಏನು ಹೇಳಿದ್ರು ನಾನು ಕೇಳ್ತಾ ಇದ್ದೆ. ಅವ್ನು ಸಾಯಿ ಅಂದ್ರೂ ನಾನು ಸಾಯಕ್ಕೆ ರೆಡಿ ಇದ್ದೆ. ಇದು ಮೋಸ್ಕರ ಅಂದರೆ ಇದು ಅವನದೇ ನಂಬರು, ಮನದು ನಂಬರು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್ ಪಟೇಲ್, ಗಮನಿಸ್ತಾ ಇದ್ದೀವಿ ವಿಡಿಯೋಗಳು, ಆಡಿಯೋಗಳು ಗೊಂದಲ ಇದ್ದಾಗಲೇ ಆಕೆ ಮಾಧ್ಯಮಗಳ ಮುಂದೆ ಬಂದು ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾಳೆ. ಸದ್ಯಕ್ಕೆ ಈಗ ಹೇಳ್ತಿರುವ ಮಾತುಗಳಿಗಾದರೂ ಸ್ಟ್ಯಾಂಡ್ ಆಗ್ತಾರೋ ಇಲ್ವನ್ನೊಂದು ಗೊತ್ತಿಲ್ಲ. ಬಟ್ ಇವರಿಬ್ಬರ ಮಧ್ಯೆ ನಡೆದಿರುವಂಥದ್ದು ಒಪ್ಪಂದದ ಸಂಪರ್ಕನೋ, ಬಲವಂತದ ಸಂಪರ್ಕನೋ, ಅಥವಾ ಬ್ಲ್ಯಾಕ್ ಮೇಲ್ ಮಾಡಿ ಒತ್ತಡಪೂರ್ವಕವಾಗಿ ಅತ್ಯಾಚಾರ ಮಾಡೋದು, ಅದು ಪೊಲೀಸರು ತನಿಖೆ ಮಾಡ್ತಾರೆ. ಬಟ್ ಇಲ್ಲಿ ಸುತ್ತಿಕೊಳ್ತಿರುವಂಥ ಹೆಸರುಗಳಿಗಾದರೂ ಈಗ ಕ್ಲಾರಿಫಿಕೇಷನ್ ಸಿಗ್ತಾ ಇದೆ ಅಂತ. ದಶರಥ್, ಪ್ರಮುಖವಾಗಿ ಇಡೀ ಪ್ರಕರಣವನ್ನು ನೋಡ್ತಾ ಹೋದರೆ ಒಂದೊಂದು ದಿನ ಒಂದೊಂದು ರೀತಿಯ ಗೊಂದಲಗಳು ಸೃಷ್ಟಿ ಆಗ್ತಾ ಹೋಗ್ತಾ ಇದೆ. ಇಲ್ಲಿ ಆರಂಭದಲ್ಲಿ ಏನು ಮಡೆನೂರು ಮನು ಏನಿದ್ದಾನೆ, ಈತ ನನ್ನನ್ನು ಅತ್ಯಾಚಾರವನ್ನು ಮಾಡ್ದ ಬಲವಂತವಾಗಿ ಅಂತ ಹೇಳಿ ಆಕೆ ಆರೋಪವನ್ನು ಮಾಡಿ ದೂರನ್ನು ಕೊಟ್ಟು FIR ದಾಖಲು ಮಾಡಿರುವಂಥದ್ದು. ಆದರೆ ಇಲ್ಲಿ ಒಂದನ್ನು ಪ್ರಮುಖವಾಗಿ ನಾವು ಗಮನಿಸ್ತಾ ಹೋಗಬೇಕಾಗುತ್ತೆ. ಏನಂತ ಹೇಳಿದ್ರೆ, ಹಲವು ವರ್ಷಗಳಿಂದನೂ ಕೂಡ ಇವರಿಗೆ ಸಂಪರ್ಕ ಇತ್ತು. ಬೇರೆ ಬೇರೆಗಳ ಕಡೆ ಈತ ಮನೆಯನ್ನು ಮಾಡಿಕೊಟ್ಟಿದ್ದ, ಇಬ್ಬರ ನಡುವೆ ಸಂಪರ್ಕ ಕೂಡ ಚೆನ್ನಾಗಿತ್ತು ಅನ್ನೋದು. ಅಂದರೆ ಎಲ್ಲ ಒಂದು ಕಡೆ ಇದು ಸಮ್ಮತಿಯಾಗಿ ಇಬ್ಬರು ಕೂಡ ಒಪ್ಕೊಂಡು ಮಾಡಿರ್ಬೋದಾ ಅಂತ ಒಂದು ಅನುಮಾನ. ಮತ್ತೊಂದು ಕಡೆ ಈಗ ಆಕೆ ಆರೋಪವನ್ನು ಮಾಡ್ತಾ ಇರುವಂಥದ್ದು, ಈತ ನನಗೆ ಮನೆಗೆ ಬಂದಂಥ ಸಂದರ್ಭದಲ್ಲಿ ಬಲವಂತವಾಗಿ ನನ್ನ ಅತ್ಯಾಚಾರವನ್ನು ಮಾಡಿದ್ದೇನೆ ಮತ್ತು ಮದ್ಯ ಕುಡಿಸಿರ್ತಾನೆ, ಇಲ್ಲ ಏನೋ ಮತ್ತು ಬರುವಂಥ ಟ್ಯಾಬ್ಲೆಟ್ಗಳನ್ನು ಕೊಟ್ಟಿರ್ಬೋದು ಅಂಥೇಳಿ ಆರೋಪಗಳನ್ನು ಮಾಡ್ತಾ ಇರುವಂಥದ್ದು. ಈ ರೀತಿಯಾಗಿ ಬಂದಂಥ ಸಂದರ್ಭದಲ್ಲಿ ನನ್ನ ಮೇಲೆ ಅತ್ಯಾಚಾರವನ್ನು ಎಸಗಿ ಮತ್ತು ಅದನ್ನು ಖಾಸಗಿ ವಿಡಿಯೋಗಳನ್ನು ಕೂಡ ಆತ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡು ನನಗೆ ಬ್ಲ್ಯಾಕ್ ಮೇಲನ್ನು ಮಾಡ್ತಾ ಇದ್ದಾನೆ ಅಂತೇಳಿ ಆಕೆ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಆದರೆ ಇವತ್ತು ಮತ್ತೊಂದು ಕಡೆ ಒಂದು ವಿಡಿಯೋ ಆಕೆ ಕೂಡ ವೈರಲ್ ಮಾಡಿರುವಂಥದ್ದು. ಆಕೆ ಮಾತನಾಡಿರುವಂಥದ್ದು, ಏನು ನಾನು ಮಾಡಿರುವಂಥ ಆರೋಪ ಏನಿದೆ ಅದಕ್ಕೂ ಕೂಡ ಈ ಮಡೆನೂರು ಮನು ಆರೋಪಿ ಏನಿದ್ದಾನೆ ಈತನ ಇವತ್ತು ಸಿನಿಮಾ ಕೂಡ ರಿಲೀಸ್ ಆಗ್ತಾಯಿತ್ತು. ಈ ಸಿನಿಮಾಕ್ಕೆ ಏನೋ ಕೆಟ್ಟದಾಗಬೇಕು, ಹಾಳಾಗಬೇಕು ಅಂತ ನಾನು ಮಾಡಿಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನನಗೆ ಏನಾದರೂ ಆದರೆ ನನ್ನ ಸ್ವಂತ ನಿರ್ಧಾರವೇ ಹೊರತು ಬೇರೆ ಯಾರ್ದೂ ಕೂಡ ಅಲ್ಲ ಅಂತ ಹೇಳಿ ಆಕೆ ಮತ್ತೊಂದು ವಿಡಿಯೋವನ್ನು ಕೂಡ ಹರಿಬಿಡ್ತಾಳೆ. ಇದರ ಮಧ್ಯೆಯಲ್ಲೇ ಮತ್ತೋರ್ವ ಕಾಮಿಡಿ ಆ್ಯಕ್ಟರ್ ಅಪ್ಪಣ್ಣ ಏನಿದ್ದಾನೆ ಆತನ ನಡುವೆ ಒಂದು ಮಾತನಾಡಿರುವಂಥ ಒಂದು ಆಡಿಯೋ ಕೂಡ ವೈರಲ್ ಆಗಿರುವ
ಮಾಡಿರುವಂಥದ್ದು. ಅಂದರೆ ಅಪ್ಪಣ್ಣ ಕೂಡ ಈ ಹಿಂದೆ ಈಕೆಗೆ ಏನು ಬಲವಂತವಾಗಿ ಈಕೆಯ ಮೇಲೆ ಬೆದರಿಕೆಯನ್ನು ಹಾಕ್ತಾನೆ, ಮತ್ತು ಬೇರೆ ಕಡೆ ಶೋಗಳಿಗೆ ಕರಿತಾನೆ, ಅಲ್ಲೇ ಅಸಭ್ಯವಾಗಿ ನನ್ನ ಜೊತೆ ವರ್ತಿಸ್ತಾನೆ ಅನ್ನೋ ರೀತಿಯಲ್ಲಿ ಒಂದು ಆಡಿಯೋ ಕೂಡ ವೈರಲ್ ಆಗ್ತಾ ಇತ್ತು. ಅದಕ್ಕೆ ಅಪ್ಪಣ್ಣ ಕೂಡ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಅಂದರೆ ಎಲ್ಲೋ ಒಂದು ಕಡೆ ಇಡೀ ಪ್ರಕರಣದಲ್ಲಿ ಸಾಕಷ್ಟು ಗೊಂದಲ ಇದೆ. ಪೊಲೀಸರು ಈಗಾಗಲೇ ಆರೋಪಿಯ ಬಂಧನ ಮಾಡಿದ್ದಾರೆ. ಈಕೆಯನ್ನು ಕೂಡ ಇವತ್ತು ವಿಚಾರಣೆಯನ್ನು ಮಾಡಿರುವಂಥದ್ದು. ವಿಚಾರಣೆ ವೇಳೆ ಈಕೆ ಪೊಲೀಸರಿಗೆ ಏನೆಲ್ಲ ಮಾಡಿರುವ ಆರೋಪಕ್ಕೆ ಪೂರಕವಾಗಿ ಸಾಕ್ಷ್ಯಾಧಾರಗಳನ್ನು ಕೊಟ್ಟಿದ್ದಾಳೆ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ. ಪೊಲೀಸರ ತನಿಖಾ ನಂತರವಷ್ಟೇ ಇಡೀ ಪ್ರಕರಣದ ಸತ್ಯಾಸತ್ಯತೆ ಹೊರಬರಬೇಕು. ಇಲ್ಲ ಇದು ಕೇವಲ ಆತನ ಸಿನಿಮಾ ರಿಲೀಸ್ಗೋಸ್ಕರ ಏನಾದರೂ ಗಿಮಿಕ್ಗಳಾಗಿದೆ ಅನ್ನೋದು ಕೂಡ ಕಾಯ್ದು ನೋಡಬೇಕಾಗುತ್ತೆ. ಇವೆಲ್ಲವೂ ಕೂಡ ಪೊಲೀಸರ ತನಿಖೆಯಿಂದ ಅಷ್ಟೇ ಹೊರಬರಬೇಕಾಗಿರುವಂಥದ್ದು. ದಶರಥ್. ಎಸ್, ಥ್ಯಾಂಕ್ ಯು ಸಂತೋಷ್.